ಎಲ್ರಿಗೂ ನಮಸ್ಕಾರ. ಇವತ್ತು ಸಂಡೇ. ನಾನು ಬೆಳಗ್ಗೆ ಒಂದು ಗ್ಲಾಸ್ ನೀರು ಕುಡಿದು ಮತ್ತು ಕಾಳುಗಳನ್ನ ನೆನೆಸಿಟ್ಟಿದ್ದೆ. ಅದರಲ್ಲಿ ಸ್ವಲ್ಪ ಫ್ರೂಟ್ಸ್ ಹಾಕ್ಕೊಂಡು ತಿಂದು ಇವತ್ತು ನಾವು ನಾಷ್ಟಕ್ಕೆ ಎಗ್ ರೈಸ್ ಮಾಡ್ಕೊತಾ ಇದ್ದೀವಿ. ಎಗ್ ರೈಸ್ಗೆ ಹಸಿಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ, ಟೊಮೊಟೊ ಹಣ್ಣು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ ಮತ್ತು ಎಗ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಮಾತ್ರ ಹಾಕ್ಕೊತೀವಿ. ಬೇರೆ ಯಾವುದೋ ಟೇಸ್ಟಿಂಗ್ ಪೌಡರ್ಗಳು ಹಾಕ್ಕೊಳಂಗಿಲ್ಲ. ಮತ್ತು ಈ ಥರ ಎಲ್ಲ ಮೆಣಸಿನ್ಕಾಯಿ ಹಾಕ್ಕೊಂಡು ಆಮೇಲೆ ಉಳ್ಳಾಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ. ಮತ್ತು ಅದ್ರಾಗ ಟೊಮೊಟೊ ಹಣ್ಣು ಮತ್ತು ಖಾರದ ಪುಡಿ ಮತ್ತು ಎಗ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡ್ಕೊತೀವಿ ನಾವು, ಔಟ್ ಸೈಡಿಂದ ತೊಗೊಳಂಗಿಲ್ಲ. ಇವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 3-4 ಎಗ್ ಹಾಕಿ ನಾನು ಈ ಥರ ಮಸಾಲನ ಸರಿಯಾಗಿ ಫ್ರೈ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಅದರಲ್ಲಿ ವೈಟ್ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿಗೆ ಎಗ್ ರೈಸ್ ರೆಡಿ ಆಯಿತು. ನಮ್ಮ ಮನೇದು ಇವತ್ತು ಬಿಸಿ ಬಿಸಿಯಾದ ಎಗ್ ರೈಸ್. ಮತ್ತು ನಾನು ಮಧ್ಯಾಹ್ನ ಊಟಕ್ಕೆ ಇವತ್ತು ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು, ಆಲೂಗಡ್ಡೆ, ಬೀನ್ಸು ಇವೆಲ್ಲ ಹಾಕಿ ಕುಕ್ಕರಿಗೆ ಹಾಕಿ ವಿಷಲ್ ಹೊಡೆಸ್ಕೊತೀನಿ. ಒಂದು 3-4 ವಿಷಲ್ ಹೊಡೆಸ್ಕೊಂಡು ರೊಟ್ಟಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಾವು ಇವೆಲ್ಲ ತರಕಾರಿ ಹಾಕಿ ಒಂಥರ ಒಣ ಮೀನು ಪಲ್ಯ ಮಾಡ್ಕೊತಿದ್ದೀವಿ. ಇದೇನಂತ ಸ್ಪೆಷಲ್ ಅನ್ನಿಸ್ಬೋದು ನಿಮಗೆ. ನಮ್ಮ ಸೈಡ್ ಇದು ತುಂಬ ಫೇಮಸ್. ನಾನು ಈ ಥರ ಮಾಡಿ ತುಂಬ ದಿನ ಆಯಿತು. ಮೊನ್ನೆ ಹೋದಾಗ ಮೀನು ತೊಗೊಂಬಂದಿದ್ದೆ, ಒಣ ಮೀನು ಇತ್ತಲ್ಲ, ಅದಕ್ಕೆ ಮಾಡೋಣ ಅಂತ ಅಂದು ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಮತ್ತು ಒಣ ಮೀನು ಪಲ್ಯ ಮಾಡೋಣ ಅಂತ ಅಂದು ಮಾಡ್ಕೊಳಕತ್ತೀನಿ. ಇವತ್ತು ಜೋಳದ ರೊಟ್ಟಿ ಮಾಡ್ಕೊಳಕತ್ತೀನಿ. ನೀವು ಈ ಥರ ಮಾಡ್ಕೊಂಡು ತಿನ್ನಿರಿ, ಏನಂತ ಅನ್ನಿಸ್ತೈತೆ ಅಂತ ನೋಡಿರಿ. ಈ ಥರ ಎಲ್ಲ ತರಕಾರಿ ಹಾಕಿ ಕುದಿಸ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನೆಕ್ಸ್ಟ್ ಒಣ ಮೀನನ್ನ ಹಾಕಿ ಮಾಡ್ಕೋಬೇಕು. ರೊಟ್ಟಿ ಅದು ನೋಡಿ ಇಲ್ಲಿ ಕುದ್ದಿದ್ದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೆಳ್ಳಗೆ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಉಳ್ಳಾಗಡ್ಡಿ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಉಳ್ಳಾಗಡ್ಡೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಅದರಲ್ಲಿ ಸ್ವಲ್ಪ ಟೊಮೊಟೊ ಹಣ್ಣು ಹಾಕ್ಕೊತೀನಿ. ಆಗಲೇ ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ನಲ್ಲ, ಇವಾಗ ಒಂದು 2-3 ಪಿಂಚ್ ಅಷ್ಟೇ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಕಡೆ ನಾನು ತರಕಾರಿನ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದನಲ್ಲ ಅದನ್ನು ಹಾಕ್ಕೋಬೇಕು. ಅದರಲ್ಲಿ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೋಬೇಕು. ನಾನು ಒಂದು ಕಡೆ ಮೀನನ್ನ ಬಿಸಿನೀರಲ್ಲಿ ನೆನೆ ಇಟ್ಟು ತೊಳೆದು ಅದರಲ್ಲಿ ಪಲ್ಯದಲ್ಲಿ ಹಾಕ್ಕೊಂಡು ಈಗ ಚೆನ್ನಾಗಿ ಕುದಿಸ್ಕೊತೀನಿ. ಇಷ್ಟು ನಮ್ಮದು ಇವತ್ತು ಮೀನು ಪಲ್ಯ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇಲ್ಲಿವರೆಗೂ ನಮ್ಮ ಚಾನಲ್ನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು.